Good morning everyone. Welcome to Nidhi's Maths Room. Today I started the new topic that is ring theory. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಸರ್ ರಿಂಗ್ ಥಿಯರಿ ಸ್ಟಾರ್ಟ್ ಮಾಡಿ ಅಂತ. ಹಾಗಾಗಿ ರಿಂಗ್ ಥಿಯರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಹಾಗಿದ್ರೆ ರಿಂಗ್ ಥಿಯರಿ ಸ್ಟಾರ್ಟ್ ಮಾಡೋಣ. ನೋಡಿ, ದ ಡೆಫಿನೇಷನ್ ಆಫ್ ದ ರಿಂಗ್ ಥಿಯರಿ, ದ ಮ್ಯಾಥಮೆಟಿಕಲ್ ಡೆಫಿನೇಷನ್ ಆಫ್ ದ ರಿಂಗ್ ಥಿಯರಿ ಈಸ್ ವಾಟ್ ಇಸ್ ಮೆಂಟ್ ಬೈ ಅ ರಿಂಗ್. ರಿಂಗ್ ಅಂದ್ರೆ ಏನು, ಆಗಿನ ಅದು ಮ್ಯಾಥಮೆಟಿಕಲ್ ಡೆಫಿನೇಷನ್ ಏನು ನೋಡಿ ಇಲ್ಲಿ. A non-empty set R with two binary operations addition and multiplication is said to be a ring if that non-empty set must satisfy these three laws. That is, the first law is R, the non-empty set R is an abelian group under the binary operation addition, and the binary operation multiplication is associative in R. That is, multiplication is associative. So next, the binary operation multiplication is both left as well as right distributive over the operation addition in R. That is, A into B plus C. A of B plus C is equal to A into B plus A into C. B plus C into A is equal to B into A plus C into A. This is left distributive and this one is right distributive. ನೋಡಿ, ಈಗ ಹಾಗಂದ್ರೆ ಏನು ಸರ್, ಇದಿಷ್ಟು ಲಾಸ್ ಏನು, ನಾನ್ ಎಂಪ್ಟಿ ಸೆಟ್ ಅಂದ್ರೆ ಏನು, ಅಬೆಲಿಯನ್ ಗ್ರೂಪ್ ಇದೆ, ಇದೆಲ್ಲ ಏನ್ ಸರ್ ಇದೆ ನೋಡಿ. ಒಂದು ನಾನ್ ಎಂಪ್ಟಿ ಸೆಟ್ ಅಂದ್ರೆ ದಟ್ ಸೆಟ್ ಮಸ್ಟ್ ಕಂಟೈನ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್. ಆ ಸೆಟ್ ಅಲ್ಲಿ ನಮಗೆ ಮಿನಿಮಮ್ ಅಂದ್ರೆ ಒಂದು ಎಲಿಮೆಂಟ್ ಇರಬೇಕು. ಅದನ್ನ ನಾವು ನಾನ್ ಎಂಪ್ಟಿ ಸೆಟ್ ಅಂತ ಹೇಳಿ ಕರಿತೀವಿ. ಆ ಒಂದು ನಾನ್ ಎಂಪ್ಟಿ ಸೆಟ್ ಎರಡು ಬೈನರಿ ಆಪರೇಷನ್ಸ್ ನ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಎರಡನ್ನು ಕಂಬೈನ್ಡ್ ಆಗಿ, ಅರ್ಥ ಆಗ್ತಾ ಇದೆಯಾ, ಎರಡು ಕಂಬೈನ್ಡ್ ಬೇಸಿಸ್ ಮೇಲೆ ನೆಕ್ಸ್ಟ್ ಅದು ಒಂದಷ್ಟು ಲಾಸ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ನಾವು ಅದನ್ನ ರಿಂಗ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ಬೈನರಿ ಆಪರೇಷನ್ ಅಂದ್ರೆ ಏನು ಅದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಸೊ ಸಿ ವಾಟ್ ಇಸ್ ಮೈಂಡ್ ಬೈ ಬೈನರಿ ಆಪರೇಷನ್ ಅಂತ. ಲೆಟ್ ಅಸ್ ಕನ್ಸಿಡರ್ ಅ ಸೆಟ್. ಒಂದು ಸೆಟ್ ನ ಕನ್ಸಿಡರ್ ಮಾಡ್ತೀನಿ, ದಟ್ ಈಸ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. I consider as set of all natural numbers. Set of all natural numbers ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಡಿಷನ್ ಮಲ್ಟಿಪ್ಲಿಕೇಶನ್ ಅಥವಾ ಯಾವುದು ಬೈನರಿ ಆಪರೇಷನ್ ಆಗುತ್ತೆ ಅಂತ. ಸೊ see here, let us consider any two elements with the binary operation addition. So 1 plus 2 is equal to 3. 2 plus 3 is equal to 5. 1 plus 3 is equal to 4. That means we know addition of two natural number is again a natural number. ಎರಡು ನ್ಯಾಚುರಲ್ ನಂಬರ್ ನ ಆಡ್ ಮಾಡಿದಾಗ ನಮಗೆ ರಿಸಲ್ಟೆಂಟ್ ಕೂಡ ನ್ಯಾಚುರಲ್ ನಂಬರ್ ಬರುತ್ತೆ. ಹಾಗಿದ್ದಾಗ ದಿಸ್ ಅಡಿಷನ್ ಈಸ್ ನಥಿಂಗ್ ಬಟ್ ಅ ಬೈನರಿ ಆಪರೇಷನ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಬೈನರಿ ಆಪರೇಷನ್ ಅಂದ್ರೆ ಯಾವುದಾದರೂ ಎರಡು ಎಲಿಮೆಂಟ್ ನ ಸೆಟ್ ಅಲ್ಲಿ ಇರುವಂತ ಯಾವುದಾದರೂ ಎರಡು ಎಲಿಮೆಂಟ್ ಗೆ ಆ ಆಪರೇಷನ್ ನ ಆಪರೇಟ್ ಮಾಡಿದಾಗ ಬರೋ ಅಂತ ರಿಸಲ್ಟೆಂಟ್ ಎಲಿಮೆಂಟ್ ಅದೇ ಸೆಟ್ ಅಲ್ಲಿ ಇದ್ರೆ ಆಗ ಆ ಆಪರೇಷನ್ ನಾವು ಬೈನರಿ ಆಪರೇಷನ್ ಅಂತ ಹೇಳಿ ಕರಿತೀವಿ. ಎನಿ ಟೂ ಎಲಿಮೆಂಟ್ಸ್ ಇನ್ ದ ಸೆಟ್, any two element in the set, if we operate those two element, the resultant element also must be in the set. ಹಾಗಿದ್ರೆ ಅದನ್ನ ನಾವು ಬೈನರಿ ಆಪರೇಷನ್ ಅಂತ ಹೇಳಿ ಕರೆಯೋದು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಕ್ಲಿಯರ್ಲಿ ನೋ ಡೌಟ್, ಅಡಿಷನ್ ಈಸ್ ಬೈನರಿ ಆಪರೇಷನ್ ಫಾರ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಇಲ್ಲಿ ಸೆಟ್ ಟು ಇಂಪಾರ್ಟೆಂಟ್, ಯಾವ ಆಪರೇಷನ್ ಯೂಸ್ ಮಾಡ್ತಾ ಇದೀವಿ ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್. ನೋ ಡೌಟ್, ಮಲ್ಟಿಪ್ಲಿಕೇಶನ್ of two natural number is again a natural number. If you multiply the two natural numbers, the resultant number is also a natural number. So multiplication is also a binary operation. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಮಲ್ಟಿಪ್ಲಿಕೇಶನ್ ಕೂಡ ಬೈನರಿ ಆಪರೇಷನ್. ಯಾವುದಕ್ಕೆ? ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ಗೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಾ? ಈಗ ಅಡಿಷನ್ ನ್ಯಾಚುರಲ್ ನಂಬರ್ಗೆ ಬೈನರಿ ಆಪರೇಷನ್ ಆಗಿದೆ ಅಂತ ಹೇಳಿ ಇರೋಬರೋ ಎಲ್ಲಾ ಸೆಟ್ಗೂ ಅದು ಬೈನರಿ ಆಪರೇಷನ್ ಅಂತ ಹೇಳಕ್ ಬರಲ್ಲ. ಅದು ಬೈನರಿ ಆಪರೇಷನ್ ಆಗುವಂಥದ್ದು ಪರ್ಟಿಕ್ಯುಲರ್ ಸೆಟ್ಗೆ ಆ ಒಂದು ಏನ್ ಕನ್ಸಿಡರ್ ಮಾಡಿರ್ತೀವಿ ಸೆಟ್, ಆ ಸೆಟ್ಟಿಗೆ ಮಾತ್ರ, ಎಲ್ಲದಕ್ಕೂ ಅಂತ ಹೇಳಕ್ ಬರಲ್ಲ. ಬೇರೆ ಸೆಟ್ ತಗೊಂಡಾಗ ಅಲ್ಲಿ ಏನು ನಂಬರ್ಸ್ ಗಳಿರುತ್ತೆ ಅದಕ್ಕೆ ತಕ್ಕಂತೆ ಅದು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗ್ತಾ ಇದೆ ಹೇಳ್ತಿರೋದು? ನೆಕ್ಸ್ಟ್, ವಾಟ್ ಅಬೌಟ್ ದ ಸಬ್ಟ್ರಾಕ್ಷನ್ ಅಂದ್ರೆ ಡಿಫರೆನ್ಸ್ ಬಿಟ್ವೀನ್ ದ ಟೂ ನಂಬರ್ಸ್.
ಬೈನರಿ ಆಪರೇಷನ್ ಆಗುತ್ತಾ, ಸಬ್ಟ್ರಾಕ್ಷನ್ ಬೈನರಿ ಆಪರೇಷನ್ ಆಗುತ್ತಾ ನ್ಯಾಚುರಲ್ ನಂಬರ್ಗೆ. See here 1 minus 2 is equal to minus 1. This minus 1 doesn't belongs to the set of all natural numbers. Set of all natural numbers ನಲ್ಲಿ minus 1 ಇರಲ್ಲ. ಹಾಗಾಗಿ minus is not a binary operation for natural numbers. ನೋಡಿ ಆಪರೇಟ್ ಮಾಡಿದಾಗ ಬರುವಂತ ರಿಸಲ್ಟೆಂಟ್ ಎಲಿಮೆಂಟ್ ಸೆಟ್ ಅಲ್ಲಿ ಇಲ್ಲ ಅಂದ್ರೆ ಅದು ಬೈನರಿ ಆಪರೇಷನ್ ಅಲ್ಲ. ಹಾಗಿದ್ರೆ ಮೈನಸ್ ಇಸ್ ನಾಟ್ ಎ ಬೈನರಿ ಆಪರೇಷನ್ ಫಾರ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಐ ಥಿಂಕ್ ನಿಮಗೆ ಈ ಎಕ್ಸಾಂಪಲ್ ಬೇಸಿಸ್ ಮೇಲೆ ಬೈನರಿ ಆಪರೇಷನ್ ಅಂದ್ರೆ ಏನಂತ ಹೇಳಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಲ್ಲಿ ನಿಮಗೆ ಒಂದು ಡೌಟ್ ರೈಸ್ ಆಗ್ಬೋದು, ಸರ್ ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಡಿವಿಷನ್ ಇವೇನಾ ಸರ್ ಬೈನರಿ ಆಪರೇಷನ್, ಇದು ಬಿಟ್ಟು ಬೇರೆ ಏನು ಇಲ್ವಾ? ನೋಡಿ, ಈ ಆಪರೇಷನ್ ಅಂತ ಹೇಳೋದು ಎರಡು ಎಲಿಮೆಂಟ್ ಮಧ್ಯದಲ್ಲಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಎ ಅಂಡ್ ಬಿ ಆರ್ ಎನಿ ಟು ಎಲಿಮೆಂಟ್ಸ್, ದೆನ್ ಯೂಶಲಿ we denote the binary operation as star a star b is equal to ab plus 1. ಈ ತರ ಫಾರ್ಮ್ಯಾಟ್ ನಲ್ಲಿ ಬರಬಹುದು. ಇದು ಕೂಡ ಆಪರೇಷನ್ ಅಂದ್ರೆ ಎರಡು ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಿ ಅದಕ್ಕೆ 1 ಅನ್ನ ಆಡ್ ಮಾಡಿದಾಗ ಬರುವಂತ ರಿಸಲ್ಟೆಂಟ್ ಎಲಿಮೆಂಟ್ ಅದೇ ಸೆಟ್ ಅಲ್ಲಿ ಇದ್ರೆ ಆಗ ದಿಸ್ ಈಸ್ ನಥಿಂಗ್ ಬಟ್ ಎ ಬೈನರಿ ಆಪರೇಷನ್. ಅದನ್ನ ನಾವು ಬೈನರಿ ಆಪರೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದೇ ಆಗ್ಬೇಕು ಅಂತೇನಿಲ್ಲ. a ಪ್ಲಸ್ ಬಿ ಡಿವೈಡೆಡ್ ಬೈ 2 ಇದು ಕೂಡ ಬೈನರಿ ಆಪರೇಷನ್ ಆಗ್ಬೋದು. ಎ ಬಿ ಡಿವೈಡೆಡ್ ಬೈ 4 ಇದು ಕೂಡ ಬೈನರಿ ಆಪರೇಷನ್ ಆಗ್ಬೋದು. ಈ ತರದ ಆಪರೇಷನ್ಸ್ ಗಳು ಎರಡು ಎಲಿಮೆಂಟ್ ಮಧ್ಯದಲ್ಲಿ ಯಾವ ಬೇಕಾದ್ರೂ ಆಗ್ಬೋದು. ಅದನ್ನ ನಾವು ಬೈನರಿ ಆಪರೇಷನ್ ಅಂತ ಹೇಳ್ಬೇಕಂದ್ರೆ ಆಪರೇಟ್ ಮಾಡಿದಾಗ ಬರುವಂತ ರಿಸಲ್ಟೆಂಟ್ ಎಲಿಮೆಂಟ್ ಸೆಟ್ ಅಲ್ಲಿ ಇರಬೇಕು. ಅರ್ಥ ಆಗ್ತಾ ಇದೆ ಹೇಳ್ತಿರೋದು? ಸೊ ದಟ್ ಈಸ್ ನಥಿಂಗ್ ಬಟ್ ಎ ಬೈನರಿ ಆಪರೇಷನ್. ಇಸ್ ಇಟ್ ಕ್ಲಿಯರ್? ಓಕೆ, here the definition of ring begin with the binary operation definition. ಅದು ಸ್ಟಾರ್ಟ್ ಆಗೋದನ್ನೇ ಬೈನರಿ ಆಪರೇಷನ್ ಡೆಫಿನೇಷನ್ ಇಂದ. ಯಾಕೆ ಅಂದ್ರೆ ಹೇಳ್ತಾರೆ ನಾನ್ ಎಂಟಿ ಸೆಟ್ ಆರ್ ವಿತ್ ಟೂ ಬೈನರಿ ಆಪರೇಷನ್ಸ್ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್. ದಟ್ ಮೀನ್ಸ್ ಆ ನಾನ್ ಎಂಟಿ ಸೆಟ್ ಗೆ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಎರಡೂ ಬೈನರಿ ಆಪರೇಷನ್ ಆಗಿರ್ಲೇಬೇಕು. ರಿಂಗ್ ಅಂತ ಹೇಳ್ಬೇಕಂದ್ರೆ ಆ ನಾನ್ ಎಂಟಿ ಸೆಟ್ ಗೆ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಎರಡೂ ಮಸ್ಟ್ ಅಂಡ್ ಶುಡ್ ಬೈನರಿ ಆಪರೇಷನ್ ಆಗಿರ್ಬೇಕು ಅಂತ ಸೆಟ್ನೇ ನೀವು ಕನ್ಸಿಡರ್ ಮಾಡಬೇಕು ಅಂತ. ಸಿಕ್ಕಿದ್ದೆಲ್ಲ ತಗೊಂಡ್ ಬಂದು ಅದು ರಿಂಗ್ ಆಗುತ್ತಾ ಅಂತ ಹೇಳಕ್ ಬರಲ್ಲ. ರಿಂಗ್ ಆಗ್ಬೇಕಂದ್ರೆ ದಟ್ ನಾನ್ ಎಂಟಿ ಸೆಟ್, ಆ ನಾನ್ ಎಂಟಿ ಸೆಟ್ ಏನಿರುತ್ತೆ ಅದಕ್ಕೆ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಮಸ್ಟ್ ಬಿ ಎ ಬೈನರಿ ಆಪರೇಷನ್. ಅದು ಬೈನರಿ ಆಪರೇಷನ್ ಆಗಿರ್ಲೇಬೇಕು. ಹಾಗಿದ್ದಾಗ ಮಾತ್ರ ನಾವು ಮುಂದಿನ ನೋಡ್ಲಿಕ್ಕೆ ಸಾಧ್ಯ. ಇಸ್ ಇಟ್ ಕ್ಲಿಯರ್? ಅಂದ್ರೆ ಆ ನಾನ್ ಎಂಟಿ ಸೆಟ್ ಅಲ್ಲಿ ನೀವು ಯಾವ್ದಾದ್ರು ಎರಡು ಎಲಿಮೆಂಟ್ ನ ತಗೊಂಡು ಆಡ್ ಮಾಡಿದ್ರೆ ರಿಸಲ್ಟೆಂಟ್ ಎಲಿಮೆಂಟ್ ಆ ನಾನ್ ಎಂಟಿ ಸೆಟ್ ಅಲ್ಲಿ ಇರಬೇಕು. ಹಾಗೆ ಯಾವ್ದಾದ್ರು ಎರಡು ಎಲಿಮೆಂಟ್ ನ ತಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಆಗ್ಲೂ ಆ ರಿಸಲ್ಟೆಂಟ್ ಎಲಿಮೆಂಟ್ ಆ ನಾನ್ ಎಂಟಿ ಸೆಟ್ ಅಲ್ಲಿ ಇರಬೇಕು. ಅರ್ಥ ಆಯ್ತಾ ಹೇಳಿದ್ದು? ಓಕೆ, ಸೊ ಆ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿದಾದ್ಮೇಲೆ ಇವು ಮೂರು ಲಾಸ್ ನ ಸ್ಯಾಟಿಸ್ಫೈ ಮಾಡುವಂತ ನಾನ್ ಎಂಟಿ ಸೆಟ್ ನ ನಾವು ರಿಂಗ್ ಅಂತ ಹೇಳ್ತೀವಿ. ದ ಫಸ್ಟ್ ಲಾ ಈಸ್ the non-empty set R is an abelian group under the binary operation addition. ಒಂದು non-empty set with respect to addition ಅದು by abelian group ಆಗಿರಬೇಕು. What is meant by an abelian group? So abelian group ಅಂತ ಹೇಳಬೇಕಂದ್ರೆ non-empty set must satisfy some laws. That is, first one is closure law. Next, second one is associative law. Next, third one is identity law. Fourth one is inverse law, and fifth one is commutative law. If any non-empty set satisfies these 5 laws, then we called that non-empty set is an abelian group. ಯಾವ್ದಾದ್ರು ಒಂದು ನಾನ್ ಎಂಟಿ ಸೆಟ್ ಈ 5 ಲಾಸ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಆಗ ನಾವು ಆ ನಾನ್ ಎಂಟಿ ಸೆಟ್ ನ ಅಬೇಲಿಯನ್ ಗ್ರೂಪ್ ಅಂತ ಹೇಳಿ ಕರಿತೀವಿ. ವಾಟ್ ಇಸ್ ಮೆಂಟ್ ಬೈ ದಿಸ್ ಕ್ಲೋಸರ್ ಲಾ? See here, the binary operation itself is nothing but a closure law. Closure law ಅಂದ್ರೆ ಒಂದೇ, binary operation ಅಂದ್ರೆ ಒಂದೇನೆ. Addition is a binary operation ಅಂತ ಹೇಳ್ತಿದೀವಿ ಅಂದ್ರೆ that means closure law is satisfied ಅಂತ. ಹಾಗಿದ್ರೆ ಏನು closure law? For all a comma b belongs to R, that is a plus b must be an element of R. ಅರ್ಥ ಮಾಡ್ಕೊಳ್ಳಿ. ಫಾರ್ ಆಲ್ ಎ ಕಾಮ ಬಿ ಅಂತ ಹೇಳ್ತೀವಿ. ಸೆಟ್ ಅಲ್ಲಿ ಇರುವಂತ ಪ್ರತಿಯೊಂದು ಎಲಿಮೆಂಟ್ಗೂ ಎಲ್ಲಾ ಎಲಿಮೆಂಟ್ಗೂ ಆ ಎಲಿಮೆಂಟ್ಸ್ ಗಳನ್ನ ಆಡ್ ಮಾಡಿದ್ರೆ ಬರೋ ರಿಸಲ್ಟೆಂಟ್ ಎಲಿಮೆಂಟ್ ಕೂಡ ಅದೇ ಸೆಟ್ ಅಲ್ಲಿ ಇರಬೇಕು. ಹಾಗಿದ್ರೆ ನಾವು ಕ್ಲೋಸರ್ ಲಾ ಇಸ್ ಸ್ಯಾಟಿಸ್ಫೈಡ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಬೈನರಿ ಆಪರೇಷನ್ ಆಗ್ತಿದೆ ಅಂತ. ಬೈನರಿ ಆಪರೇಷನ್ ಆಗ್ತಿದೆ ಅಂದ್ರೆ ಕ್ಲೋಸರ್ ಲಾ ಸ್ಯಾಟಿಸ್ಫೈ ಆಗ್ತಿದೆ ಅಂತ. ನೆಕ್ಸ್ಟ್ ಅಸೋಸಿಯೇಟಿವ್ ಲಾ. ಯು ಆರ್ ಆಲ್ ನೋ ಅಬೌಟ್ ಅಸೋಸಿಯೇಟಿವ್ ಲಾ. ದಟ್ ಈಸ್ a plus of b plus c is equal to
A plus B plus C. If this condition satisfies, then we clearly say the non-empty set satisfies the associative law. A non-empty set associative law na satisfy ಮಾಡ್ತಿದೆ. Next, identity law. This is very important. Identity law. ನೋಡಿ ನಾವು ತುಂಬಾ ಕಡೆ ಈ ಐಡೆಂಟಿ ಎಲಿಮೆಂಟ್ಸ್ ನ ಐಡೆಂಟಿ ಲಾ ನ ಡಿಸ್ಕಸ್ ಮಾಡ್ತೀವಿ. ಐಡೆಂಟಿಟಿ ಅಂದ್ರೆ ಯಾವ್ದಾದ್ರೂ ಒಂದು ಎಲಿಮೆಂಟ್ ನ ಆ ಐಡೆಂಟಿ ಎಲಿಮೆಂಟ್ ಜೊತೆಗೆ ಆಪರೇಟ್ ಮಾಡಿದಾಗ ಅದೇ ಎಲಿಮೆಂಟ್ ನಮಗೆ ರಿಸಲ್ಟೆಂಟ್ ಆಗಿ ಬರುವಂತದ್ದು, ಆ ತರ ಕೊಡುವಂತ ಎಲಿಮೆಂಟ್ ನ ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳ್ತೀವಿ. See here, with respect to addition, 0 is the identity element. ಅಂದ್ರೆ ಒಂದು ನಾನ್ ಎಂಪ್ಟಿ ಸೆಟ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಐಡೆಂಟಿಟಿ ಲಾನ ಸ್ಯಾಟಿಸ್ಫೈ ಮಾಡಬೇಕು ಅಂದ್ರೆ ಆ ನಾನ್ ಎಂಪ್ಟಿ ಸೆಟ್ ನಲ್ಲಿ 0 ಇರಬೇಕು. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಾರ್ ಸಮ್ 0 ಬಿಲಾಂಗ್ಸ್ ಟು ಆರ್, ಫಾರ್ ಎನಿ A belongs to R. A is nothing but any element in the R. That means A plus 0 is equal to A. That belongs to R. Then 0 is the identity element. 0 is the identity element. If this condition satisfies, then we clearly say the non-empty set satisfies the identity law. ಅರ್ಥ ಆಗ್ತಾ ಇದೆಯಾ? 0 ಇರಬೇಕು. ನೋಡಿ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಪರ್ಟಿಕ್ಯುಲರ್ ಆಗಿ ಅಡಿಷನ್ ಹೇಳ್ತಿರೋದ್ರಿಂದ 0 ನ ನಾವು ಐಡೆಂಟಿಟಿ ಎಲಿಮೆಂಟ್ ಅಂತ ಹೇಳಿ ತಗೋತೀವಿ. ನೆಕ್ಸ್ಟ್ ಇನ್ವರ್ಸ್ ಲಾ. ಎವರಿ ಎಲಿಮೆಂಟ್ ಇನ್ an R, every element in an R that must satisfies this condition. If every element satisfies this condition, then clearly we say inverse law is satisfied. ಅಂದ್ರೆ ಸೆಟ್ ಆರ್ ಅಲ್ಲಿರುವಂತ ಪ್ರತಿಯೊಂದು ಎಲಿಮೆಂಟ್ ಗುನು ಅದರ ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟೆನ್ಸ್ ಆಗಬೇಕು. ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟೆನ್ಸ್ ಆಗಬೇಕು ಅಂದ್ರೆ ಅವೆರಡನ್ನು ಆ ಬೈನರಿ ಆಪರೇಷನ್, ಪರ್ಟಿಕ್ಯುಲರ್ ಬೈನರಿ ಆಪರೇಷನ್ ಇಂದ ಆಪರೇಟ್ ಮಾಡಿದಾಗ ರಿಸಲ್ಟೆಂಟ್ ನಮಗೆ ಐಡೆಂಟಿಟಿ ಎಲಿಮೆಂಟೇ ಬರಬೇಕು. ಆ ಐಡೆಂಟಿಟಿ ಎಲಿಮೆಂಟೇ ಬಂದ್ರೆ ಆಗ ಮೈನಸ್ ಎ ಇಸ್ ದ ಇನ್ವರ್ಸ್ ಆಫ್ ಎ ಅಂತ ಹೇಳಿ ಕರಿತೀವಿ. ಬೈನರಿ ಆಪರೇಷನ್ ನ ಆಪರೇಟ್ ಮಾಡಿದಾಗ ಅವೆರಡು ಎಲಿಮೆಂಟ್ ಗೆ ಆಪರೇಟ್ ಮಾಡಿದಾಗ ರಿಸಲ್ಟೆಂಟ್ ಎಲಿಮೆಂಟ್ ಐಡೆಂಟಿಟಿ ಎಲಿಮೆಂಟ್ ಬಂದ್ರೆ ಆಗ ಆಪರೇಟ್ ಮಾಡಿದ ಎಲಿಮೆಂಟ್ ಒಂದಕ್ಕೊಂದು ಇನ್ವರ್ಸ್ ಎಲಿಮೆಂಟ್ಸ್ ಆಗಿರುತ್ತೆ. ಎ ಇಸ್ ದ ಇನ್ವರ್ಸ್ ಆಫ್ ಮೈನಸ್ ಎ, ಮೈನಸ್ ಎ ಇಸ್ ದ ಇನ್ವರ್ಸ್ ಆಫ್ ಎ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾಮುಟೇಟಿವ್ ಲಾ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಈಸ್ A plus B is equal to B plus A for all A comma B belongs to R. So if this condition satisfies, then we clearly say the non-empty set R is satisfies, the non-empty set R satisfies the commutative law. Commutative law na satisfy ಮಾಡ್ತಿದೆ. If non-empty set R satisfies all these laws, then we clearly say that non-empty set is an abelian group. ಅದನ್ನ ನಾವು abelian group ಅಂತ ಹೇಳಿ ಕರಿತೀವಿ. ಇಲ್ಲಿ ನಾವು ರಿಂಗ್ ಅಂತ ಹೇಳ್ಬೇಕಂದ್ರೆ ಫಸ್ಟ್ ಲಾನೇ ಅದು. ಇಫ್ ದ ನಾನ್ ಎಂಪ್ಟಿ ಸೆಟ್ ಇಸ್ ಅನ್ ಅಬೇಲಿಯನ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಂತ ಹೇಳಿ ಅದು ಸ್ಯಾಟಿಸ್ಫೈ ಆಗಲೇಬೇಕು ಅಂದ್ರೆ ಈ 5 ಲಾಸ್ ಅನ್ನು ಆ ನಾನ್ ಎಂಪ್ಟಿ ಸೆಟ್ ಸ್ಯಾಟಿಸ್ಫೈ ಮಾಡಬೇಕು. ಅರ್ಥ ಆಯ್ತಾ ನಾ ಹೇಳಿದ್ದು? ಓಕೆ. ನೆಕ್ಸ್ಟ್ ದ ಬೈನರಿ ಆಪರೇಷನ್ ಮಲ್ಟಿಪ್ಲಿಕೇಶನ್. ದಿಸ್ ಈಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಇನ್ ಆರ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಆಗಿರ್ಬೇಕು. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗಬೇಕು. ದಿಸ್ ಈಸ್ ದ ಅಸೋಸಿಯೇಟಿವ್ ಲಾ. ಸೊ ಈ ಅಸೋಸಿಯೇಟಿವ್ ಲಾ ಈ ಪ್ರಾಪರ್ಟಿ ಸ್ಯಾಟಿಸ್ಫೈ ಆದ್ರೆ ಅದು ಸೆಕೆಂಡ್ ಲಾ ಸ್ಯಾಟಿಸ್ಫೈ ಆದಾಗೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ದ ಬೈನರಿ ಆಪರೇಷನ್ ಮಲ್ಟಿಪ್ಲಿಕೇಶನ್ ಈಸ್ both left as well as right distributive over the operation addition in R. ನೋಡಿ ಈ ತರ ಲೆಫ್ಟ್ ಡಿಸ್ಟ್ರಿಬ್ಯೂಷನ್ ಲಾ ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಟರ್ಮ್ ವೈಸ್ ನೋಡಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಇದನ್ನ ಲೀನಿಯರ್ ಅಂತಾನೂ ಕೂಡ ಕರಿತೀವಿ ಈ ಪ್ರಾಪರ್ಟಿನ. ಸೊ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ. ಸೊ ಲೆಫ್ಟ್ ಸೈಡ್ ಇಂದ ಹಾಗೆ ರೈಟ್ ಸೈಡ್ ಇಂದ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ. ಸೊ ಈ ತರ ಡಿಸ್ಟ್ರಿಬ್ಯೂಷನ್ ಮಾಡೋ ಹಾಗಿದ್ರೆ ದೆನ್ ವಿ ಸೇ R ಕಾಮ ಪ್ಲಸ್ ಕಾಮ ಇಂಟು. ನೋಡಿ ಅದನ್ನ ಹೇಗೆ ಬರೀತೀವಿ? R ಕಾಮ ಪ್ಲಸ್ ಕಾಮ ಇಂಟು ಈಸ್ ಎ ರಿಂಗ್. ಇದನ್ನ ಹೇಗೆ ಓದ್ತೀವಿ ಅಂದ್ರೆ ದ ನಾನ್ ಎಂಪ್ಟಿ ಸೆಟ್ ಆರ್ ವಿತ್ ದ ಬೈನರಿ ಆಪರೇಷನ್ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಈಸ್ ಎ ರಿಂಗ್. ನೋಡಿ ಪ್ರೊನೌನ್ಸಿಯೇಷನ್ಗೂ ನೋಟೇಷನ್ಗೂ ಹೇಗಿದೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್. ಸೊ ಐ ಥಿಂಕ್ ನಿಮ್ಗೆಲ್ಲರಿಗೂ ರಿಂಗ್ ಥಿಯರಿ ಡೆಫಿನೇಷನ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ರಿಂಗ್ ಥಿಯರಿನಲ್ಲಿ ನಾನಿಲ್ಲಿ ಹೇಳಿದೆ ನಿಮಗೆ ಅಬೇಲಿಯನ್ ಗ್ರೂಪ್ ಹೇಳಬೇಕಾದ್ರೆ ಅದೊಂದು ಕಾನ್ಸೆಪ್ಟ್ ಕರೆಕ್ಟಾಗಿ ತಿಳ್ಕೊಳ್ಳಿ. 0 is the identity element with respect to addition. That is most important. ಹಾಗೆ ಇನ್ವರ್ಸ್ ಲಾ ಹೇಳಿದೆ ಅಲ್ವಾ, ಅದು ಕೂಡ ತುಂಬಾ ಇಂಪಾರ್ಟೆಂಟ್.
ಅವೆರಡನ್ನು ಗಮನ ಕೊಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಟೈಪ್ಸ್ ಆಫ್ ರಿಂಗ್ಸ್ನ ಹೇಳ್ತೀನಿ, ಹಾಗೆ ಒಂದಷ್ಟು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತೀನಿ. ಆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದಾಗ ನಿಮಗೆ ರಿಂಗ್ ಥಿಯರಿ ಬಗ್ಗೆ ಇನ್ನೊಂದಷ್ಟು ಕಾನ್ಸೆಪ್ಟ್ಸು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.